ಜ್ಞಾನ ಕಣ್ಮಣಿಗಳು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅರುಣ್ ಕುಮಾರ್ ಸಿದ್ದರಾಮಪ್ಪ ಗುದುಗೆ ಅನ್ನುವಂಥ ವಿದ್ಯಾರ್ಥಿ ಕನ್ನಡ ಮಾಧ್ಯಮದಲ್ಲಿ ನಮ್ಮ ಪುಟ್ಟ ಹಳ್ಳಿಯಲ್ಲಿ ಅಭ್ಯಾಸ ಮಾಡಿ ಆತ ಮುಂದೆ ಚೆನ್ನಾಗಿ ಅಭ್ಯಾಸ ಮಾಡಿ PUC ಇಂಗ್ಲಿಷ್ ಮೀಡಿಯಂ ಕಲ್ತಿರಬಹುದಾದ 10ನೇ ವರ್ಗದವರೆಗೆ ಕನ್ನಡದಲ್ಲಿ ಅಭ್ಯಾಸ ಮಾಡಿ ಆತನಿಗೆ ಬೆಂಗಳೂರಿನ ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ ಆಗಿರ್ತಕ್ಕಂಥ ರಾಮಯ್ಯ ಮೆಡಿಕಲ್ ಕಾಲೇಜಿನಲ್ಲಿ ಉಚಿತವಾಗಿ MBBS ಸೀಟ್ ಸಿಕ್ಕಿದೆ. ಬಹಳ ಸಂತೋಷದ ಸಂಗತಿ. ಇಲ್ಲಿನ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಉನ್ನತ ಸ್ಥಾನಗಳಲ್ಲಿ ಅವಕಾಶ ಪಡೆದಿದ್ದಾರೆ. ಅಂತಹ ಒಬ್ಬ ವಿದ್ಯಾರ್ಥಿ ಸಿದ್ದರಾಮಪ್ಪ ಗದ್ದುಗೆ. ಕಲಿಯುತ್ತಿರುವ ಮಕ್ಕಳಲ್ಲೂ ಕೂಡ ಅನೇಕ ಪ್ರತಿಭೆಗಳು ಅಡಗಿಕೊಳ್ಳುತ್ತಿವೆ. ಈ ಪ್ರತಿಭೆಗಳನ್ನು ಹೊರತರುವ ಅನೇಕ ಅವಕಾಶಗಳನ್ನು ಒದಗಿಸಿದ್ದಾರೆ. ಅವರ ಯೋಗಕ್ಷೇಮವನ್ನ ವಿಚಾರಿಸುತ್ತಿದ್ದಾರೆ ಶ್ರೀಗಳು. ದೊಡ್ಡ ಮಟ್ಟದ ಕುಸ್ತಿ ಪಂದ್ಯವು ಇಲ್ಲಿ ಪ್ರತಿ ವರ್ಷ ನಡೆಯುತ್ತೆ. ಅದಕ್ಕಾಗಿ ಒಂದು ದೊಡ್ಡ ಅಖಾಡವೂ ಇದೆ. ಇಲ್ಲಿ ನಡೆಯುವಂತಹ ಕುಸ್ತಿ ಪಂದ್ಯ ಸುತ್ತಮುತ್ತಲೂ ಎಲ್ಲೂ ನಡೆಯುತ್ತಿಲ್ಲ ಎಂಬ ಪ್ರತೀತಿಯೂ ಇದೆ. ಅಷ್ಟೇ ಏಕೆ ನೆರೆಯ ಆಂಧ್ರ, ಮಹಾರಾಷ್ಟ್ರ ಪ್ರದೇಶಗಳಲ್ಲೂ ನಡೆಯುವುದಿಲ್ಲ ಎನ್ನುತ್ತಾರೆ. ಕಾರ್ಕೋಡ್ ಮಠದ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು 40 ವರ್ಷಗಳಿಂದ ಥಿಯೇಟರ್ ಕುಸ್ತಿಯ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಪಂಢರಪುರದಿಂದ, ಆಂಧ್ರ ಪ್ರದೇಶದಿಂದ ಮತ್ತು ಮಹಾರಾಷ್ಟ್ರದಿಂದ, ಕೋಲ್ಹಾಪುರದಿಂದ ಅನೇಕ ಅನುಭವಿ ಪೈಲ್ವಾನರಲ್ಲಿ ಬಂದು ಕುಸ್ತಿಯನ್ನು ಆಡುವುದಿಲ್ಲ. ಹರಿಶ್ಚಂದ್ರ ಬಿರಾದರ್ ಅವರು, ಮೈನೋಜನ್ ಎನ್ನುವಂತಕ್ಕಂಥವರು, ಇನ್ನು ಅನೇಕ ಚಂದ್ರಹಾರ್ ಪಾಟೀಲ್ ಎನ್ನುವಂಥವರು ನಮ್ಮಲ್ಲಿ ಯಾರು ಕುಸ್ತಿ ಆಡಿ ಹೋಗಿದ್ದಾರ ಅವರೆಲ್ಲರೂ ಕೂಡ ರಾಜ್ಯ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿದ್ದಾರೆ. ಕ್ರೀಡೆಗಾಗಿಯೂ ಕೂಡ ಈ ಮಟ್ಟದಲ್ಲಿ ಪ್ರೋತ್ಸಾಹ ಇದೆ. ಶ್ರೀಗಳು ಭಕ್ತಿಯೊಬ್ಬರ ಕವಿತೆಯಲ್ಲಿ ಭಕ್ತಿ ಕೊಡು ಭಕ್ತಿ ಕೊಡು ಭಕ್ತಿ ಕೊಡು ವೀರ, ಭವವನ್ನು ಗೆಲುವ ಭಯವನ್ನು ತಡೆವ ಬಲವನ್ನು ಹಿಡಿಯುವ ಭಕ್ತಿ ಕೊಡು ಚನ್ನವೀರ. ಒಡಲಿನಾಸೆಯ ನಡುವೆ ಕಡಲಿನಾಳದ ದುಃಖ ಬಿಡಲೆ ಬಂದರೂ ಕೂಡ ನನ್ನಲ್ಲಿ ಭಕ್ತಿ ಕೊಡು ವೀರ. ಕುಲ ನೆಲದ ಬಲವೆಲ್ಲ ಕರಗುವಂತೆ ಮಾಡಿ ನಿಜದ ನೆಲೆಯಲ್ಲಿ ಕೂಡಲು ಭಕ್ತಿ ಕೊಡು ಚನ್ನವೀರ. ಪ್ರತಿನಿತ್ಯ ಮುಂಜಾನೆ 4 ಗಂಟೆಗೆ ಹೇಳುವ ಶ್ರೀಗಳು ವಾಯುವಿಹಾರ ಹೊರಡುತ್ತಾರೆ. ಯೋಗಾಸನ ಮುಗಿಸಿ ನಿತ್ಯ ಕರ್ಮಾದಿಗಳ ನಂತರ ಗದ್ದುಗೆಯಲ್ಲಿ ಲಿಂಗ ಪೂಜೆ ಮುಗಿಸಿ ಉಪಹಾರ ಸೇವಿಸುತ್ತಾರೆ. ದಿನನಿತ್ಯ ಆಗಮಿಸುವ ಭಕ್ತಾದಿಗಳಿಗೆ ದರ್ಶನ ನೀಡಿ ಸಮಾಧಾನ ಹೇಳುವ ಶ್ರೀಗಳು ರುದ್ರಾಕ್ಷಿ ಹಾಗೂ ವಿಭೂತಿ ಪ್ರಸಾದ ನೀಡುತ್ತಾರೆ. ನಂತರ ಭಿನ್ನಹ ಸ್ವೀಕರಿಸಲು ಹೊರಡುತ್ತಾರೆ. ಶ್ರೀಗಳು ಪೀಠಾಧಿಪತ್ಯ ಸ್ವೀಕರಿಸಿದ 10 ವರ್ಷಗಳಲ್ಲೇ ಮಠದ ಜೀರ್ಣೋದ್ಧಾರ ಮಾಡಿದ್ದಾರೆ. ಜೀರ್ಣೋದ್ಧಾರಕ್ಕಾಗಿ ಆದ ವೆಚ್ಚ 1,20,000 ರೂಪಾಯಿ. ಈ ವೆಚ್ಚವನ್ನ ಭರಿಸಿದ್ದು ಭಕ್ತಾದಿಗಳಿಂದ. ಆ ಎತ್ತರಕ್ಕೆ ಮಠವನ್ನ ಭಕ್ತರ ಬಳಿ ಒಯ್ದಿದ್ದಾರೆ ಶ್ರೀಗಳು. ಪೀಠಕ್ಕೆ ಬಂದ ನಂತರ 10 ವರ್ಷದಲ್ಲಿ 96ನೇ ಇಸ್ವಿಯಿಂದ 10 ವರ್ಷದಲ್ಲಿ 1,20,00,000 ರೂಪಾಯಿ ಭಕ್ತರು ಉಚಿತವಾಗಿ ಭಕ್ತಿಯಿಂದ ನೀಡಿದ ಕಾಣಿಕೆಯಿಂದ 1,20,00,000 ರೂಪಾಯಿ ಖರ್ಚು ಮಾಡಿ ಶ್ರೀಮಠದ ಜೀರ್ಣೋದ್ಧಾರದ ಕೆಲಸ, ಭವ್ಯವಾಗಿರ್ತಕ್ಕಂಥ ಕಲ್ಯಾಣ ಮಂಟಪದ ಕೆಲಸ, ಮಹಾದ್ವಾರದ ಕೆಲಸ, ಸುಮಾರು 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಕಾಂಪೌಂಡ್ ವಾಲಿನ ಒಂದು ಕಾರ್ಯ. ಇನ್ನು ಅನೇಕ ಧ್ಯೇಯಗಳನ್ನು ಹೊಂದಿರುವ ಶ್ರೀಗಳು ಈಗಾಗಲೇ ಸುಸಜ್ಜಿತ ಕಲ್ಯಾಣ ಮಂಟಪದ ನಿರ್ಮಾಣದಲ್ಲಿ ತೊಡಗಿದ್ದಾರೆ. ಕಟ್ಟಡದ ಕೆಲಸ ಕಾರ್ಯಗಳು ಸಾಗುತ್ತಿದೆ. ಶ್ರೀಗಳಿಗೆ ITI ಜೂನಿಯರ್ ಕಾಲೇಜು ಪ್ರಾರಂಭಿಸುವ ಉದ್ದೇಶವಿದೆ. ಇದರ ಶಾಖಾ ಮಠಗಳು ಚಿಂಚೋಳಿ ಹಾಗೂ ಹೊಸಹಳ್ಳಿಯಲ್ಲಿದೆ. ಇನ್ನು ಉತ್ತಮ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಅನೇಕ ಜನಪರ ಯೋಜನೆಗಳನ್ನ ರಚಿಸಿದ್ದಾರೆ. ಭಕ್ತರ ಸಹಕಾರದಿಂದ ಶ್ರೀಮಠದಲ್ಲಿ ವಿಶೇಷವಾಗಿ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಹಿತ್ಯಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕಾರ್ಯಗಳು ನಡೀತಾಯಿವೆ. ಇನ್ನೂ ಕೂಡ ವಿಶೇಷವಾಗಿ ಈ ಭಾಗದಲ್ಲಿ ಒಂದು ITI ಕಾಲೇಜ್ ಮಾಡಬೇಕು, ಜೂನಿಯರ್ ಕಾಲೇಜ್ ಆಗಬೇಕು ಮುಂದಿನ ಭಾಗದಲ್ಲಿ. ಮತ್ತೆ ಇನ್ನೂ ಒಂದು ಇಚ್ಛೆ ಇದೆ, ಪಟ್ಟಣದಲ್ಲಿ ಬಸವ ಕಲ್ಯಾಣದಲ್ಲಿ ಇಲ್ಲಿಯವರೆಗೆ ಯಾರು ಉಚಿತವಾಗಿ ಹಾಸ್ಟೆಲ್ ಮಾಡಿದ್ರು, ಉಚಿತವಾಗಿ ಬಸವ ಕಲ್ಯಾಣದಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಓದುವುದಕ್ಕೋಸ್ಕರವಾಗಿ ಉಚಿತವಾಗಿ ಒಂದು ಹಾಸ್ಟೆಲ್ ಮಾಡಬೇಕೆನ್ನುವಂತಹ ಗುರಿ ಇದೆ. ಎಲ್ಲ ಭಕ್ತರ ಸಹಕಾರ, ಚನ್ನಬಸವ ಶಿವಯೋಗಿಗಳ ಒಂದು ಆಶೀರ್ವಾದದಿಂದ ಆ ಕಾರ್ಯ ನೆರವೇರಬಹುದು ಎನ್ನುವಂತಹ ಒಂದು ನಂಬಿಕೆಯೂ ಕೂಡ ನಮಗಿದೆ. ಇವರ ಸಮಾಜದ ಒಳಿತಿಗಾಗಿ ದುಡಿಯುವ ಮನದ ಕಾರ್ಯಗಳು ನಿರಂತರವಾಗಿ ಸಾಕ್ತಾಗಲಿ ಎಂಬ ಆಶಯದೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಸಮಯ ನ್ಯೂಸ್.
ನಮ್ಮ ವಿಳಾಸ ನಾಡ ಕಣ್ಮಣಿಗಳು ವಿಭಾಗ,